ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಕ್ಲಾಸ್ 5 ತೊಗೊತಾ ಇದ್ದೀನಿ. ಸೊ ನಿಮಗಿದು ಸ್ಟಿಚ್ಚು ತುಂಬಾ ಯೂಸ್ ಆಗುತ್ತೆ. ಸೊ ಈ ಒಂದು ಸ್ಟಿಚ್ಚು ನಿಮಗೆ ಕಲಿತ್ರೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ನೋಡಿ ನಾನು ಹೇಗೆ ಹಾಕ್ತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಸ್ಟಿಚ್ ಹಾಕ್ಕೊಬೇಕು. ಸೊ ಒಂದು ಲಾಂಗ್ ಸ್ಟಿಚ್ ಹಾಕ್ಕೊಬೇಕು. ಫಸ್ಟು ಸೆಕೆಂಡ್ ತರ್ಡ್. ಫಸ್ಟು ಸೆಕೆಂಡ್ ತರ್ಡಲ್ಲಿ ಫಸ್ಟ್ ಸ್ಟಿಚ್ ಒಂದು ಹಾಕಿ ಮತ್ತು ಮೇಲೊಂದು ಸೆಕೆಂಡ್ ಸ್ಟಿಚ್ ಹಾಕ್ಕೊಬೇಕು. ಸೊ ಅದ್ರ ಮೇಲಿಂದ ಥರ್ಡ್ ಸ್ಟಿಚ್ ಹಾಕ್ಕೊಬೇಕು. ಸೊ ಥರ್ಡ್ ಸ್ಟಿಚ್ಚಿಂದ ಎಳ್ಕೊಂಬಿಟ್ಟು ಕೊನೆ ಸ್ಟಿಚ್ಗೆ ನಾನು ಹೇಗೆ ಹಾಕ್ತಿದ್ದೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ನಾನು ಹೇಳೋದಕ್ಕಿಂತ ನೀವು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಹೇಳೋದ್ರಿಂದ ನಿಮ್ಗೆ ಅರ್ಥನೂ ಆಗೋಲ್ಲ. ನಾನು ಹೇಗೆ ಹಾಕ್ತಾಯಿದ್ದೀನಿ ಅಂತ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ತುಂಬಾ ಯೂಸ್ ಇದೆ ಈ ಸ್ಟಿಚಸ್ಸು. ನೋಡಿ ಹೇಗೆ ಹಾಕ್ತೀನಿ. ಫಸ್ಟು ಒಂದು ಸ್ಟಿಚ್ ಹಾಕ್ಕೊಬೇಕು. ನೆಕ್ಸ್ಟು ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬೇಕು. ಸೊ ಕೊನೆಗೆ ಒಂದು ಲಾಸ್ಟು ಗ್ಯಾಪ್ ಬಿಡಬೇಕು ಅಲ್ಲಿ. ಅದರ ಮೇಲೆ ಒಂದು ಸ್ಟಿಚ್ ಹಾಕಿ ಕೊನೆಗೆ ಅಷ್ಟನ್ನು ಎಳಿಬೇಕು, ನಿಧಾನವಾಗಿ ಎಳೆದು ಫಸ್ಟ್ ಸ್ಟಿಚ್ಚಿಗೆ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ಸೊ ನಿಧಾನವಾಗಿ ಈಗ ಥ್ರೆಡ್ ಹೇಳೋ ಸಾಧ್ಯತೆ ಇರುತ್ತೆ ಅತಿ ಹೆಚ್ಚಾಗಿ. ನಿಧಾನವಾಗಿ ಎಳ್ಕೊಂಡು ಸೊ ಕೊನೆಗೆ ಒಂದು ಸೆಮಿ ಸ್ಟಿಚ್ ಅಂದರೆ ಒಂದು ಸ್ಟಿಚ್ ಹಾಕ್ಕೊಬೇಕಾಗುತ್ತೆ 2. ಸೊ ಸ್ಟಿಚ್ ಹಾಕ್ಕೊಂಡು ಅಲ್ಲೊಂದು ಚಿಕ್ಕದಾಗಿ ನಾಟ್ ಹಾಕ್ಕೊಂಡು ಅಲ್ಲಿ ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ಸೊ ತುಂಬ ಈಸಿ ಇದೆ, ನೀವು ಕಲಿಬೋದು. ಸೊ ಏನಾದರೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ. ಸೊ ಅರ್ಥ ಆಗಲಿಲ್ಲ ಅಂದರೆ ಕೇಳಿ. ತುಂಬಾ ಈಸಿ ಇದೆ, ಟ್ರೈ ಮಾಡಿ ನೀವು ಮನೇಲಿ. ಹಾಗೆ ಈ ವಿಡಿಯೋದಿಂದ ನಿಮಗೇನಾದರೂ ಇಷ್ಟ ಆಗಿದೆ ಅಂತಂದರೆ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ಮಾಡಿ. ಹಾಗೆ ನನ್ನ ವಿಡಿಯೋನ ನಿಮಗೆ ಯಾರಿಗೆ ಶೇರ್ ಮಾಡಬೇಕು ಅಂತ ಅನಿಸಿದ್ಯೋ ದಯವಿಟ್ಟು ಶೇರ್ ಮಾಡಿ, ನನಗೊಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು.